ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ 2024 ಮುರಾರ್ಜಿ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಕ್ವಶನ್, ಜಾನ್ ಮೆಟ್ ಈಸ್ ಫ್ರೆಂಡ್ ಡ್ಯಾಶ್ ಅ ಪಾರ್ಕ್. ಆಪ್ಷನ್ ಎ ಇನ್, ಆಪ್ಷನ್ ಬಿ ಆನ್, ಆಪ್ಷನ್ ಸಿ ಥ್ರೋ, ಆಪ್ಷನ್ ಡಿ ಫಾರ್. ದ ರೈಟ್ ಆನ್ಸರ್ ಈಸ್ ಇನ್. John met his friend in a park. Second question, I lost dash pen which you gave me yesterday. The right answer is A. I lost a pen which you gave me yesterday. Question is, the opposite of eligible is. Opposite word ಅಂದ್ರೆ ವಿರುದ್ಧಾರ್ಥಕ ಪದ. ಎಲಿಜಿಬಲ್ ಕ ಯಾವುದು ವಿರುದ್ಧ ಪದ ಆಗ್ತೈತಪ್ಪ ಅಂದ್ರೆ ಅನ್ಎಲಿಜಿಬಲ್, ಆಪ್ಷನ್ ಬಿ ಇನ್ಎಲಿಜಿಬಲ್, ಆಪ್ಷನ್ ಸಿ ಇಮ್ಎಲಿಜಿಬಲ್, ಆಪ್ಷನ್ ಡಿ ಡಿಸ್ಎಲಿಜಿಬಲ್. ಇದ್ರೊಳಗ ಎಲಿಜಿಬಲ್ ಅಂದ್ರ ಅರ್ಹ. ಅರ್ಹ ವಿರುದ್ಧಾರ್ಥಕ ಪದ ಯಾವ್ದಾಗತಿ? ಅನರ್ಹ ಆಗ್ತೈತಿ. ಅದ್ರೊಳಗ ಇಂಗ್ಲಿಷ್ ವರ್ಡ್ ಯಾವ್ದಾಗತ್ತಪ್ಪ ಅಂದ್ರ ಇನ್ಎಲಿಜಿಬಲ್. ಎಲಿಜಿಬಲ್ ಅಪೋಸಿಟ್ ವರ್ಡ್ ಯಾವ್ದಾಗತ್ತಪ್ಪ ಅಂದ್ರ ಇನ್ಎಲಿಜಿಬಲ್. ನೆಕ್ಸ್ಟ್ ಕ್ವಶನ್, ಎನಿಥಿಂಗ್ ಪಾಸಿಬಲ್ ಇಫ್ ಡ್ಯಾಶ್. ಇದನ್ನ ಕೋಡ್ಸ್ ಐತಿ, ಇದನ್ನ ಫುಲ್ ಮಾಡಬೇಕು. ಯು ಡೂ ನಾಟ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂದ್ರ ನೀನು ನಿನ್ನನ್ನು ನಂಬುವುದಿಲ್ಲ. ಆಪ್ಷನ್ ಬಿ ಅದರ್ಸ್ ಬಿಲೀವ್ ಇನ್ ಯು, ಇತರರು ನಿನ್ನನ್ನು ನಂಬುತ್ತಾರೆ. ಆಪ್ಷನ್ ಸಿ ಯು ಬಿಲೀವ್ ಇನ್ ಅದರ್ಸ್, ನೀನು ಬೇರೆಯವರನ್ನು ನಂಬುತ್ತಿ. ಆಪ್ಷನ್ ಡಿ ಯು ಬಿಲೀವ್ ಇನ್ ಯುವರ್ ಸೆಲ್ಫ್, ನೀನು ನಿನ್ನನ್ನು ನಂಬುತ್ತಿ. ಎನಿಥಿಂಗ್ ಪಾಸಿಬಲ್ ಇಪ್ ಅಂದ್ರೆ ಎಲ್ಲವೂ ಸಾಧ್ಯ. ನಿನ್ನನ್ನು ನೀನು ನಂಬಿದಾಗ ಎಲ್ಲವೂ ಸಾಧ್ಯ ಅಂತ ಅರ್ಥ ಆಗ್ತೈತೆ. ಅದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎನಿಥಿಂಗ್ ಪಾಸಿಬಲ್ ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್. ಫಿಫ್ತ್ ಕ್ವಶನ್, fill in the blank choosing the correct question word. Dash books are these. ಕ್ವಶನ್ ವರ್ಡ್ ಪ್ರತಿ ಕ್ವಶನ್ ಪೇಪರ್ದಾಗೂ ಒಂದೊಂದು ಕ್ವಶನ್ ವರ್ಡ್ ಕೇಳ್ತಾರೆ. ಕ್ವಶನ್ ವರ್ಡ್ ಅಥವಾ ಕ್ವಶನ್ ಟ್ಯಾಗ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಫಸ್ಟ್ ಆಪ್ಷನ್ ಇಸ್ ವೈ, ಆಪ್ಷನ್ ಬಿ ವೆನ್, ಆಪ್ಷನ್ ಸಿ ಹೂಸ್, ಆಪ್ಷನ್ ಡಿ ವೇರ್. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದಾಗಪ್ಪ ಅಂದ್ರೆ ಹೂಸ್ ಬುಕ್ಸ್ ಆರ್ ದೀಸ್. ನೆಕ್ಸ್ಟ್ ಕ್ವಶನ್, ದ ಪ್ಲೂರಲ್ ಫಾರ್ಮ್ ಆಫ್ ಮೌಸ್ ಈಸ್. ಮೌಸ್ ದ ಪ್ಲೂರಲ್ ಫಾರ್ಮ್ ಅಂದ್ರ ಬಹುವಚನ ರೂಪ ಯಾವ್ದಾಗತ್ತ? ಮೌಸ್ ಅಂದ್ರ ನೀವು ಕೇಳ್ಬಹುದು, ಮೌಸ್ ಅಂದ್ರ ಮೌಸಸ್ ಆಗುತ್ತಲ್ರಿ ಅಂತ ಅನ್ಬಹುದು. ಆದ್ರೆ ಮೌಸಸ್ ಆಗಲ್ಲ. ಯಾಕಂದ್ರೆ ಅದು ಮೌಸಸ್ ಆಗಲ್ಲ. ಅದಕ್ಕಾಗಿ ಯಾವ್ದಾಗುತ್ತಪ್ಪ ಅಂದ್ರ ಮೈಸ್ ಆಗುತ್ತೆ. ದ ರೈಟ್ ಆನ್ಸರ್ ಈಸ್ ಮೈಸ್. ನೆಕ್ಸ್ಟ್ ಕ್ವಶನ್, ಡೀಡ್ಸ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್. ದ ಮೀನಿಂಗ್ ಆಫ್ ಅಂಡರ್ಲೈನ್ ವರ್ಡ್ ಈಸ್. ಡೀಡ್ಸ್ ದ ಮೀನಿಂಗ್ ಏನಾಗುತ್ತಪ್ಪ ಅಂದ್ರೆ ಆಪ್ಷನ್ ಎ ಲೇಜಿನೆಸ್, ಆಪ್ಷನ್ ಬಿ ಆಕ್ಷನ್, ಆಪ್ಷನ್ ಸಿ ಲಾಸ್, ಆಪ್ಷನ್ ಡಿ ಸ್ಪೀಚ್. ದ ರೈಟ್ ಆನ್ಸರ್ ಈಸ್ ಆಕ್ಷನ್. ನೆಕ್ಸ್ಟ್ ಕ್ವಶನ್, ಬೀರ್ಬಲ್ ವಾಸ್ ಆನ್ ಇಂಟೆಲಿಜೆಂಟ್ ಮ್ಯಾನ್. ಐಡೆಂಟಿಫೈ ದ ಆಬ್ಜೆಕ್ಟಿವ್. ಇದ್ರಾಗ ಆಬ್ಜೆಕ್ಟಿವ್ ಯಾವ್ದೈತಪ್ಪ ಅಂತ ಐಡೆಂಟಿಫೈ ಮಾಡ್ಬೇಕು. ಬೀರ್ಬಲ್ ಆಗುತ್ತಾ ಅಥವಾ ಇಂಟೆಲಿಜೆಂಟ್ ಆಗುತ್ತಾ ಅಂತ ನೋಡ್ಬೇಕು ನೀವು. ಏನು ಕೇಳ್ಯಾರ ಅವ್ರು ನಮ್ಗೆ? ಆಬ್ಜೆಕ್ಟಿವ್ ಯಾವ್ದಾಗುತ್ತ ಅಂತ ಕೇಳ್ಯಾರ. ಹಾಗಾಗಿ ಬೀರ್ಬಲ್ಲು ಆಗುದಿಲ್ಲ, ಮ್ಯಾನು. ಸೊ ಇದ್ರಾಗ ಆಬ್ಜೆಕ್ಟಿವ್ ಯಾವ್ದಾಗತ್ತಪ್ಪ ಅಂದ್ರೆ ಇಂಟೆಲಿಜೆಂಟ್ ಆಗುತ್ತೆ. ದ ಕಾಂಟ್ರಾಸ್ಟೆಡ್ ಶಾರ್ಟ್ ಫಾರ್ಮ್ ಆಫ್ ದ ಕುಡ್ ನಾಟ್ ಈಸ್. ಒಂದೊಂದ್ಸರಿ ಏನೇನು ಕೇಳ್ತಾರಂತ ಅಂದ್ರೆ ಕಾಂಟ್ರಾಕ್ಟೆಡ್ ಕೇಳ್ತಾರೋ ಅಥವಾ ಶಾರ್ಟ್ ಫಾರ್ಮ್. ನೀವು ಕಾಂಟ್ರಾಕ್ಟೆಡ್ ಕೇರ್ ಅಂದ್ರೆ ಕನ್ಫ್ಯೂಸ್ ಆಗಬಾರ್ದು. ಅದು ಅಂದ್ರೆ ಕಾಂಟ್ರಾಕ್ಟೆಡ್ ಅಂದ್ರೂ ಶಾರ್ಟ್ ಫಾರ್ಮ್ ಅಂತಾನೆ ಅರ್ಥ ಆಗಿರ್ತೈತಿ. ಕುಡ್ ನಾಟ್ ದ ಶಾರ್ಟ್ ಫಾರ್ಮ್ ಏನಂತಂದ್ರ ಆಪ್ಷನ್ ಎ ಕುಡಂಟ್, ಆಪ್ಷನ್ ಸಿ ಕಾಂಟ್, ಆಪ್ಷನ್ ಸಿ ಕುಡಂಟ್, ಆಪ್ಷನ್ ಸಿ ಕುಡ್ ನಾಟ್. ದ ರೈಟ್ ಆನ್ಸರ್ ಈಸ್ ಕುಡಂಟ್. ನೆಕ್ಸ್ಟ್ ಕ್ವಶನ್, ರಾಮು ಈಸ್ ಅ ವೆರಿ ಜೆನಿರಿಯಸ್ ಡ್ಯಾಶ್ ಹಿ ಈಸ್ ಪುವರ್. ರಾಮು ಏನದನಪ್ಪ ಅಂದ್ರೆ ಭಾಳ ಉದಾರಿ ಅದಾನ, ಆದ್ರೆ ಅವ ಏನದಾನು ಪುವರ್ ಅದಾನ. ಇದಕ್ಕೆ ಸೂಟೇಬಲ್ ವರ್ಡ್ ಯಾವ್ದಾಗತ್ತಪ್ಪ ಅಂದ್ರೆ ಬಟ್ ಆಗುತ್ತೆ. ರಾಮು ಈಸ್ ಅ ವೆರಿ ಜೀನಿಯಸ್ ಬಟ್ ಹಿ ಈಸ್ ಅ ಪುವರ್. Fill in the blank with the correct verb form of the word given in brackets. Dr. Abdul Kalam dash work hard as a student. ಇದ್ರಾಗ ರೈಟ್ ಆನ್ಸರ್ ಯಾವ್ದಾಗತ್ತಪ್ಪ ಅಂದ್ರ ಆಪ್ಷನ್ ಎ ವರ್ಕ್, ಆಪ್ಷನ್ ಬಿ ವರ್ಕ್, ಆಪ್ಷನ್ ಸಿ ವರ್ಕಿಂಗ್, ಆಪ್ಷನ್ ಡಿ ವಿಲ್ ವರ್ಕ್ಡ್. ಡಾಕ್ಟರ್ ಅಬ್ದುಲ್ ಕಲಾಂ, option B is the right answer. Dr. Abdul Kalam worked hard as a student. Next question, writiness adds beauty to one's character. Choose the correct
ಎಕ್ಸ್ಪ್ಲೇನೇಷನ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್. ಇದ್ರದ ರೈಟ್ ಆನ್ಸರ್ ಯಾವುದಾಗತ್ತಪ್ಪ ಅಂದ್ರೆ ರೈಟಿನಿಯಸ್ ಬಿಲ್ಡ್ಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್. ದ ಮೋಸ್ಟ್ ರೈಮಿಂಗ್ ವರ್ಡ್ ಆಫ್ ಫಾರ್ ಡ್ರಿಲ್ ಈಸ್. ರೈಮಿಂಗ್ ವರ್ಡ್ ಹೆಂಗೆ ಕಂಡು ಹಿಡಿಬೇಕಪ್ಪ ಅಂದ್ರೆ ಅಕ್ಷರದ ಕೊನೆಯ 2 ಅಥವಾ 3 ಅಕ್ಷರಗಳ ಸೇಮ್ ಇರ್ತಾವೆ, ಅಲ್ಲಿ ನೋಡಿಕೊಂಡ ನಾವು ಕಂಡು ಹಿಡ್ಕೋಬೇಕು. ಇಲ್ಲೇನಿದೆ ಡ್ರಿಲ್ ಇದೆ. ಡ್ರಿಲ್ ಅಂದ್ರೆ ಇಲ್ಲೇನಿದೆ ಇಲ್ಲಿದೆ, ಇಲ್ಲಿ RILL ಇದೆಯಲ್ಲ, ಅದಕ್ಕಾಗಿ ಯಾವುದಾಗುತ್ತಪ್ಪ ಅಂದ್ರೆ ಗ್ರಿಲ್ ಆಗುತ್ತೆ. ಡ್ರಿಲ್ ದ ರೈಮಿಂಗ್ ವರ್ಡ್ ಯಾವುದಾಗುತ್ತೆ ಅಂದ್ರೆ ಗ್ರಿಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಕೈಂಡ್, ಮರ್ಸಿಫುಲ್, ಹೇಟ್ಫುಲ್, ಪಿಟಿಫುಲ್, ಐಡೆಂಟಿಫೈ ದ ಆಡ್ ಒನ್ ವರ್ಡ್. ಇದ್ರಾಗ ಗುಂಪಿಗೆ ಸೇರದ ಪದವನ್ನು ಆಯ್ಕೆ ಮಾಡಬೇಕು. ಮರ್ಸಿಫುಲ್, ಪಿಟಿಫುಲ್, ಕೈಂಡ್, ಹೇಟ್ಫುಲ್. ಪಿಟಿಫುಲ್ಲ, ಮರ್ಸಿಫುಲ್, ಕೈಂಡ್ ಇವು 3 ಏನಾಗುತ್ತಪ್ಪ ಅಂದ್ರೆ ಕರುಣೆ ಅಂತಾನೆ ಅರ್ಥ ಕೊಡ್ತಾವೆ. ಆದ್ರೆ ಹೇಟ್ಫುಲ್ ಮಾತ್ರ ಏನಂತ ಕೊಡ್ತೈತಿ, ದ್ವೇಷ ಅಂತ ಅರ್ಥ ಕೊಡ್ತೈತಿ. ಅದಕ್ಕಾಗಿ ಇದ್ರ ರೈಟ್ ಆನ್ಸರ್ ಯಾವುದಾಗತ್ತಪ್ಪ ಅಂದ್ರೆ ಹೇಟ್ಫುಲ್. ದ ಓಲ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ. ದ ಅಂಡರ್ಲೈನ್ ವರ್ಡ್ ಈಸ್. ಒಬ್ಬ ವಯಸ್ಸಾದ ವ್ಯಕ್ತಿ ಹೆಂಗೆ ನಡೆಯತ್ತಾನಪ್ಪ ಅಂದ್ರೆ ಸ್ಲೋ ಆಗಿ ನಡೆಯತ್ತಾನ. ಅದಕ್ಕೆ ನಾವು ಏನು ಮಾಡ್ಬೇಕು, ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದಂದ್ರೆ ಇದೇನು ಆಡ್ವರ್ಬ್ ಆಗುತ್ತೋ, ಅಡ್ಜೆಕ್ಟಿವ್ ಆಗುತ್ತೋ, ಅಥವಾ ವರ್ಬ್ ಆಗುತ್ತೋ, ಅಥವಾ ಇನ್ನು ನೌನ್ ಆಗುತ್ತೋ ಅಂತ ಕಂಡುಹಿಡಿಬೇಕು. ನಾವು ಈ ಕ್ವಶನ್ ಅನ್ನು ಎದ್ರ ಮೇಲೆ ಕೇಳ್ ಅಂದ್ರೆ ಸ್ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕೇಳ. ಸ್ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಎಷ್ಟು ಸ್ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತಾವ ಅಂದ್ರೆ 8 ಸ್ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತಾವ. ಅದರಲ್ಲಿ ನಮ್ಗೆ ಇಂಪಾರ್ಟೆಂಟ್ಲಿ ಅಡ್ಜೆಕ್ಟಿವ್ ಮತ್ತು ಆಡ್ವರ್ಬನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟ ನೋಡ್ಕೋಬೇಕು. ಇದು ಸ್ಲೋಲಿ ಯಾವುದಾಗುತ್ತಪ್ಪ ಅಂದ್ರೆ ಆಡ್ವರ್ಬ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ರೀಅರೇಂಜ್ ದ above set of letters to get a meaningful word. ಇಲ್ಲಿ ಜಂಬಲ್ಡ್ ಕೊಟ್ಟಾರ, ರೀಅರೇಂಜ್ ಕೊಟ್ಟಾರ, ನಮಗೆ ಅಕ್ಷರಗಳನ್ನು ಅದಲು ಬದಲಾಗಿ ಕೊಟ್ಟಾರ. ನಾವು ಅದನ್ನ ಏನು ಮಾಡಬೇಕು, ಕರೆಕ್ಟಾಗಿ ಅಕ್ಷರಗಳನ್ನು ಜೋಡಿಸಿ ಒಂದು ಅರ್ಥಪೂರ್ಣವಾದ ಶಬ್ದವನ್ನಾಗಿ ನಾವು ಮಾಡಬೇಕಾಗಿರ್ತೈತಿ. ಈಗ ನೀವು ಇಲ್ಲಿ ಪ್ರನೌನ್ಸ್ ಮಾಡ್ಬೋದು. ಏನೈತಿದ BEAUTY ಬ್ಯೂಟಿ ಐತಿ, ಇದ BUEATY ಐತಿ. ಅದಿದ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಲ್ಲ. ಇದ BEAUTY ಬ್ಯೂಟಿ, BEUATY ಇದು ಪ್ರೊನೌನ್ಸಿಯೇಷನ್ ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ನಮ್ಗೆ ಈ ಕರೆಕ್ಟ್ ಆನ್ಸರ್ ಯಾವುದಾಗತ್ತಪ್ಪ ಅಂದ್ರೆ BEAUTY. ದ ರೈಟ್ ಆನ್ಸರ್ ಈಸ್ ಬ್ಯೂಟಿ. ನೆಕ್ಸ್ಟ್ ಕ್ವಶನ್. ದ ಅಪೋಸಿಟ್ ಆಫ್ ಲವ್ ಈಸ್. ನಾ ಹೇಳಿದ್ನಲ್ಲ ಅಪೋಸಿಟ್ ವರ್ಡ್ಸನ್ನು ಜಾಸ್ತಿ ಕೇಳ್ತಾರ ಅಂತೇಳಿ, ಇದ ಒಂದ ಕ್ವಶನ್ ಪೇಪರ್ದಾಗ 2 ಅಪೋಸಿಟ್ ವರ್ಡ್ಸನ್ನು ಕೇಳಿದಾರೆ. ಈಗ ಏನು ಕೇಳಿದಾರ ಅಂದ್ರೆ ಲವ್ ದ ಅಪೋಸಿಟ್ ವರ್ಡ್ ಕೇಳಿದಾರೆ. ಲವ್ ಅಂದ್ರೆ ಪ್ರೀತಿ. ನೆಕ್ಸ್ಟ್ ಇಲ್ಲೇನ ಅಡೋರ್, ವರ್ಷಿಪ್, ಹೇಟ್, ಡಿಲೈಟ್ ಅಂತ ಕೊಟ್ಟಿದ್ದಾರೆ. ಅಡೋರ್ ಅಂದ್ರೂ ಪ್ರೀತಿ, ವರ್ಷಿಪ್ ಅಂದ್ರೂ ಕರುಣೆ, ಇದು ಡಿಲೈಟ್ ಅಂದ್ರೂ ಪ್ರೀತಿ ಒಳಗೆ ಬರ್ತದೆ. ಆದ್ರೆ ಇದು ಹೇಟ್ ಐತಿ. ಹೇಟ್ ಅಂದ್ರೆ ದ್ವೇಷ. ಅದಕ್ಕಾಗಿ ಲವ್ ದ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದ್ರೆ ಹೇಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ರೈಸ್ಡ್ ಈಸ್. ರೈಸ್ಡ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಹೇಳ್ಬೇಕು. ಯಾವುದಾಗತ್ತಪ್ಪ ಅಂದ್ರೆ ಆಪ್ಷನ್ ಎ ರೋಸ್, ಆಪ್ಷನ್ ಬಿ ರೈಸ್ಡ್, ಆಪ್ಷನ್ ಸಿ ರೈಸ್ಡ್, ಆಪ್ಷನ್ ಸಿ ರೋಸ್ಡ್. ದ ಕರೆಕ್ಟ್ ಆನ್ಸರ್ ಈಸ್ ರೋಸ್. ನೆಕ್ಸ್ಟ್ ಕ್ವಶನ್. ದ ಅಪೋಸಿಟ್ ಜೆಂಡರ್ ಆಫ್ ದ ಜೆಂಟಲ್ಮೆನ್ ಈಸ್. ಅಪೋಸಿಟ್ ಜೆಂಡರ್ ಅಂದ್ರೆ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ. ಈಗ ಅಪೋಸಿಟ್ ಜೆಂಡರ್ ಜೆಂಟಲ್ಮ್ಯಾನ್ ದ ಸ್ತ್ರೀಲಿಂಗ ರೂಪ ಯಾವುದಾಗುತ್ತೆ ಅಂತ ಕೇಳ್ಯಾರ. ಗರ್ಲ್ಸ್ ಕೊಟ್ಟಿದಾರ, ಚಿಲ್ಡ್ರನ್, ಎಲ್ಡರ್ಸ್, ಲೇಡೀಸ್. ಜೆಂಟಲ್ಮ್ಯಾನ್ ದ ಅಪೋಸಿಟ್ ವರ್ಡ್ ಯಾವುದಾಗತ್ತಪ್ಪ ಅಂದ್ರೆ ಲೇಡೀಸ್ ಆಗುತ್ತೆ. ಇಫ್ ಯು ಹ್ಯಾಡ್ ಲೆಟ್ ಮೀ ನೋ ಅರ್ಲಿಯರ್ ಐ ಡ್ಯಾಶ್ ಹ್ಯಾವ್ ಬೀನ್ ಏಬಲ್ ಟು ಕಮ್. ಆಪ್ಷನ್ ಎ ವಿಲ್, ಆಪ್ಷನ್ ಬಿ ವುಡ್, ಆಪ್ಷನ್ ಸಿ ಶಾಲ್, ಆಪ್ಷನ್ ಡಿ ಮಸ್ಟ್. The right answer is would. If you had let me know earlier, I would have been able to come. ಇಲ್ಲಿವರೆಗೆ ನಾವು 2024ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.